ಎಲ್ಲ ಹುಷಾರಿದ್ರ. ಇವತ್ತು ನಮ್ಮ ಮನೇಲಿ ಮತ್ತು ದೊಡ್ಡ ಮನೇಲಿ ಹೊರೆ ಇತ್ತು, ಹಾಗಾಗಿ ವಿಡಿಯೋ ಮಾಡೋಣ ಅಂತ ಸ್ವಲ್ಪ ಬೇಗ ಹೋಗ್ತಿರುವಾಗಲೇ ಮೀನುಗಳು ಕಣ್ಣಿಗೆ ಕಂಡು ಸ್ವಲ್ಪ ಝೂಮ್ ಮಾಡಿ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಮೀನುಗಳು ಇದ್ದಾವೆ, ಜಾಸ್ತಿ ಏನಿಲ್ಲ, ಸ್ವಲ್ಪ ಇದ್ದಾವೆ. ಇದು ಹಿಂದಿನ ನೈಟು ನಮ್ಮ ಭಾವ ಹಂದಿ ಮತ್ತು ಪ್ರಾಣಿಗಳೆಲ್ಲ ಬರ್ತಾವಲ್ಲ ಗದ್ದೆ ತಿನ್ನೋಕೆ, ಅದನ್ನು ಓಡ್ಸೋಕ್ಕಂತ ಹೋಗಿರುವಾಗಲೇ ಸ್ವಲ್ಪ ವೀಡಿಯೋ ಮಾಡ್ಕೊಬಂತು ಅಂದ್ಕೊಟ್ಟಿದ್ರು. ಹಗಲು ಮಂಗಗಳದ್ದು, ನವಿಲ್ದು, ಹಕ್ಕಿಗಳ ಕಾಟ ಆದರೆ ರಾತ್ರಿ ಈ ಥರ ಪ್ರಾಣಿಗಳ ಕಾಟ. ಈ ಗದ್ದೆ ಉಳಿಸ್ಕೊಳ್ಳುವಾಗ ತುಂಬ ಕಷ್ಟ ಆಗುತ್ತೆ. ನಟ್ಟಿನ ಟೈಮಲ್ಲಿ ಈ ಆಮೆಗಳದ್ದು, ಏಡಿಗಳದ್ದು ಕಾಟ, ಒಟ್ಟಿನಲ್ಲಿ ಹಳ್ಳಿಯವ್ರಿಗೆ ಕಾಟನೇ ತಪ್ಪಿದ್ದಲ್ಲ. ಅದು ಇದು ದೊಡ್ಡ ಭಕ್ತಿ ಸಿಗ್ತಾಯಿದೆ. ಇದು ನೋಡಿ, ಈ ಥರ ಗದ್ದೆಲೆಲ್ಲ ಗದ್ದೆ ಕೊಯ್ಲು ಮಾಡಿ ಒಂದೊಂದು 7 ದಿವಸ 8 ದಿವಸ ಬಿಟ್ಟಿರ್ತಾರೆ. ಇವಾಗ ಅಷ್ಟು ದಿವಸ ಎಲ್ಲ ಬಿಡೋಕ್ಕಾಗಲ್ಲ ಬಿಡಿ, ಯಾಕಂದರೆ ತುಂಬ ಯಾವಾಗ ನೋಡಿದ್ರು ಮಳೆ ಈ ಥರ ಫಸ್ಟು ಈ ಥರ ಎಲ್ಲದನ್ನು ಹೊರೆ ಕಟ್ಕೊಂಡಿರ್ತಾರೆ. ಈ ಗದ್ದೆ ಕೊಯ್ಯೋಕ್ಕಿಂತ ಮುಂಚೆ ಮನೆಗೆಲ್ಲ ಕದ್ರು ತಂದು ಪೂಜೆ ಎಲ್ಲ ಮಾಡ್ತಾರೆ. ಕಣಕ್ಕೆಲ್ಲ ಪೂಜೆ ಮಾಡಿ ಆಮೇಲೆ ಹೊರಗೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ನಮ್ಮ ಅಪ್ಪನೂ ಬಂದಿದ್ದರು, ಅಪ್ಪ ಮತ್ತು ನೆಂಟರುಗಳೆಲ್ಲ ಇವತ್ತು ನಮ್ಮ ಮನೆಗೆ ಬಂದಿದ್ದರು. ಹಂಗಾಗಿ ಅವರುಗಳೆಲ್ಲ ಸೇರಿ ಹೊರ್ತಾಯಿದ್ರು. ಇಲ್ಲಿ ಗಂಡಸ್ರಿಗೆ ಮಾತ್ರ ಹೊರಕ್ಕೆ ಸಾಧ್ಯ, ಯಾಕಂದರೆ ದೊಡ್ಡ ಮನೆಯಲ್ಲಂತೂ ಕಷ್ಟ ಕೆಳಗದ್ದೆ ಮೇಲೆ ಕಣ, ಹಾಗಾಗಿ ಗಂಡಸ್ರು ಮಾತ್ರ ಹೊರೋದು. ನಾನು ಸ್ವಲ್ಪ ಮೇಲಿನ ಮನೆಗೆ ಅಡುಗೆ ಮಾಡೋಕ್ಕೆ ಸಹಾಯ ಮಾಡೋಣ ಅಂತ ಹೋಗುವಾಗ ನಮ್ಮ ಅಕ್ಕ ಕಷ್ಟಪಟ್ಟು ಖಾರ ಕಡಿತಾ ಇದ್ದರು. ಕರೆಂಟ್ನವ್ರಿಗೆ ಒಂದಷ್ಟು ಬೈಕೊಂಡು, ಕರೆಂಟ್ನವ್ರು ಇವತ್ತೇ ಸಿಕ್ಕಾಗಿದೆ ಮಾಡೋದು ಅಂತ ಕಷ್ಟಪಟ್ಟು ಖಾರ ಕಡಿತಿದ್ರು. ವೀಡಿಯೋ ಮಾಡಬೇಡ ಅಂತಿದ್ರು, ಆದರೂ ಸ್ವಲ್ಪ ಮಾಡೇ ಬಿಟ್ಟೆ. ಒಂದು ಮುಖ ತೋರಿಸ್ಲಿಲ್ಲ, ಬೇಡ ಅಂತ ಹೇಳಿದ್ರು. ಅದಕ್ಕೆ ಬರೀ ಖಾರ ಕಡ್ದಿದ್ದು ಮಾತ್ರ ಮಾಡಿದೆ. ನೋಡಿ, ಈ ಥರ ಹೊರೆ ಎಲ್ಲ ತಂದು ಹಾಕ್ತಾರೆ. ಈ ಥರ ನೀಟಾಗಿ ತಟ್ಬಿಟ್ಟು ಕುದ್ರೆ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಎಲ್ಲರಿಗೂ ಕುದ್ರೆ ಹಾಕೋಕ್ಕೆ ಬರೋಲ್ಲ, ಕೆಲವ್ರಿಗೆ ಮಾತ್ರ ಕುದ್ರೆ ಹಾಕೋಕ್ಕೆ ಬರೋದು, ಇಲ್ಲಾಂದರೆ ಕೆಳಗೆ ಬಿದ್ದೋಗುತ್ತಲ್ಲ. ಹಾಗಾಗಿ ನೋಡಿ ಎಷ್ಟು ಕಷ್ಟಪಟ್ಟು ಹೊರೆ ಹೊತ್ಕೊಂಡ್ಬರ್ತಿದ್ದಾರೆ ಅಂತ ಗಂಡಸರೆಲ್ಲ. ಎಲ್ಲರ ಮನೆಗೆ ಹೋಗ್ಬಿಟ್ಟು ವಾಲ್ಗಳು ಮಾಡ್ಕೊಂಡಿರ್ತಾರೆ, ಹಾಗಾಗಿ ಸುಲಭ ಆಗುತ್ತೆ. ನೋಡಿ, ಈ ಥರ ಕುದ್ರೆ ಹಾಕ್ತಾರೆ ಲಾಸ್ಟಿಗೆ ಈ ಥರ ಆಗುತ್ತೆ ಕುದ್ರೆ. ನೋಡಿ, ಬೆಂಗಳೂರಿಗಂತೂ ಮನೆಗೆ ಕೆಲ್ಸಕ್ಕೆ ಬಂದಾಗ ಒಂದು ಫೋಟೋ ತೆಗೆದು ಸ್ಟೇಟಸ್ಸಿಗೆ ಅಪ್ಲೋಡ್ ಮಾಡಿಲ್ಲ ಅಂದರೆ ನೆಮ್ಮದಿನೇ ಇರಲ್ಲ. ನೋಡಿ, ಇದು ನಮ್ಮ ಮನೆಯಲ್ಲೂ ಅಷ್ಟೇ ಇದೇ ಥರ ಪೂಜೆ ಗೀಜೆ ಎಲ್ಲ ಮಾಡಿಬಿಟ್ಟು ಕಣ್ಣಕ್ಕೆ ಆಮೇಲೆ ಈ ಥರ ಕುದ್ರೆ ಹಾಕಿರ್ತಾರೆ. ನಮ್ಮ ಮನೇಲೇನು ಜಾಸ್ತಿ ಗದ್ದೆ ಇಲ್ಲ, ಹಾಗಾಗಿ ಸ್ವಲ್ಪ ಇರೋದು. ಅದಕ್ಕೆ ಅವ್ರ ಮನೆಗೆ ಹೊತ್ಕೊಂಡ್ಬಂದಾದ್ಮೇಲೆ ನಮ್ಮ ಮನೇಲಿ ಹೊರ್ತಾ ಇದ್ದಾರೆ. ಅದೇ ನಾವು ಊಟ ಆದಮೇಲೆ ನಮ್ಮ ಮನೇಲಿ ಹೊರಗೆ ಸ್ಟಾರ್ಟ್ ಮಾಡಿದ್ದು. ಒಂದು ಸ್ವಲ್ಪ ರೆಸ್ಟ್ ಎಲ್ಲ ಆಗುತ್ತಲ್ಲ, ಅದು ತುಂಬ ಕಷ್ಟವ. ಹಾಗಾಗಿ ಈ ಥರ ನೀಟಾಗಿ ಕುದ್ರೆ ಹಾಕ್ತಾ ಬರ್ತಾರೆ. ಆಮೇಲೆ ನಮ್ಮ ಮನೇಲಿ ನಮ್ಮ ಅತ್ತೆ ಸ್ವಲ್ಪ ಉಪ್ಪಿಟ್ಟು ಮಾಡಿದರು. ಅವ್ರಿಗೇನಾದರೂ ತಿನ್ನೋಕ್ಕೆ ಕೊಡಬೇಕಲ್ಲ, ತುಂಬ ಕಷ್ಟಪಟ್ಟು ಹೊರೆ ಹೊತ್ತವರಿಗೆ ಮಜ್ಜಿಗೆ ಮತ್ತು ಕಾಫಿ ಎಲ್ಲ ಮಾಡಿದರು. ಕಾಫಿ ಮಜ್ಜಿಗೆ ಕುಡಿಯೋರು ಮಜ್ಜಿಗೆ. ಇವಾಗ ಅವಾಗಿನ ಥರ ಎಲ್ಲ ಕಾಫಿ ಇಷ್ಟೊತ್ತಿಗೂ ಎಲ್ಲ ಕುಡಿತಾ ಇರೋಲ್ಲ, ಸ್ವಲ್ಪ ಮಜ್ಜಿಗೆ ಎಲ್ಲ ಕುಡಿತಾರೆ, ಹಂಗಾಗಿ ಮಜ್ಜಿಗೆ ಮಾಡಿದರು. ನೋಡಿ, ಈ ಥರ ಇತ್ತು. ಅಂತೂ ನೆಮ್ಮದಿ ಆಯಿತು, ಯಾಕಂದರೆ ನಾಳೆಯಿಂದ ಗದ್ದೆಗೆ ಹೋಗಿ ಕಾಲ್ ಮಾಡಬೇಕು ಅನ್ನೋ ದೊಡ್ಡ ಕಾಟ ತಪ್ತಲ್ಲ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೋಗ್ಬರ್ತೀನಾ?